ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೋತೀನಿ. ಇವತ್ತು ಟೇಸ್ಟಿಯಾಗಿ ತಂದೂರಿ ರೊಟ್ಟಿ ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲು ಒಂದು ಬೌಲ್ಗೆ 1 ಕಪ್ ಹಾಲು ಹಾಕೊಳತ್ತೀನಿ, ಸ್ವಲ್ಪ ಸಕ್ಕರೆ ಹಾಕೊಳತ್ತೀನಿ ನೋಡ್ರಿ, ಮತ್ತು 1 ಕಪ್ ಮೊಸರು ಹಾಕೊಳತ್ತೀನಿ. ಆಮೇಲೆ ಸ್ವಲ್ಪ ಅಡುಗೆ ಸೋಡಾ ಹಾಕೋಬೇಕ್ರಿ. ಆಮೇಲೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕೋಬೇಕು ನೋಡ್ರಿ. ಇವೆಲ್ಲ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದೆಲ್ಲ ಎಲ್ಲಿ ತನಕ ಮಿಕ್ಸ್ ಮಾಡಬೇಕು ಅಂತಂದ್ರೆ ಇದ್ರೊಳಗೆ ಚಲೋ ಗುಳ್ಳೆಗಳು ಬರ್ಬೇಕು ನೋಡ್ರಿ. ಕಾಣಿಸ್ತಾ ಇರ್ಬೋದು ಗುಳ್ಳೆಗಳು ಬಂದಿರೋದು. ಇವೆಲ್ಲ ಗುಳ್ಳೆ ಬರ್ತನ ಚಲೋ ಮಿಕ್ಸ್ ಮಾಡ್ಬೇಕ್ರಿ. ಮಿಕ್ಸ್ ಮಾಡಿ ಬಳಕ ನಾ ಇದಕ್ಕೆ 3 ಕಪ್ ಹಾಕೊಳತ್ತೀನಿ ನೋಡ್ರಿ. ಮೈದಾ ಹಿಟ್ಟು ಹಾಕ್ಕೋಬೇಕ್ರಿ. 3 ಕಪ್ ಹಾಕ್ಕೊಂಡು ಚಲೋ ನಾದ್ಕೋಬೇಕ್ರಿ. ನಾ ಇನ್ನು ನೀರು ಹಾಕಿಲ್ಲ ನೋಡ್ರಿ, ಸ್ವಲ್ಪನೇ ನೀರು ಹಾಕೋತ ನಾದ್ಬೇಕಾಗ್ತದ್ರಿ. ಸ್ವಲ್ಪ ಇವಾಗ ನೀರು ಹಾಕೋತೀನಿ ನೋಡ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನಾದ್ಕೋರಿ. ಅದು ಚಲೋ ಕೈಗೆ ಹತ್ಕೋಬಾರ್ದ್ರಿ, ಸಾಫ್ಟ್ ಆಗಿರಬೇಕು. ಚಲೋ ನಾದ್ಕೋರಿ ನೋಡ್ರಿ. ಇವಾಗ ಕೈಗೆ ಹತ್ತಾ ಇಲ್ಲ ನೋಡ್ರಿ, ಎಷ್ಟು ಸಾಫ್ಟ್ ಆಗ್ಯದಂತ ನೋಡ್ರಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ನಾದ್ಕೋಬೇಕ್ರಿ. ಆಮೇಲೆ ಗಾಳಿ ಹತ್ತಲ್ದಂಗೆ ಮುಚ್ಚಿಡ್ಬೇಕ್ರಿ ಸ್ವಲ್ಪ ಹೊತ್ತು. ಈಗ ನೋಡ್ರಿ 2 ಗಂಟೆ ಆಯ್ತು. 2 ಗಂಟೆ ಆದ ಬಳಕ ನೋಡ್ರಿ ಅದು ಉಬ್ಬು ಬಂದದ ಹಿಟ್ಟು. ಎಷ್ಟು ಚಲೋ ಬಂದದ ನೋಡ್ರಿ. ಸ್ವಲ್ಪ ನಾದ್ಕೊಂಡು ತೊಗೊಂಡಿನಿ ನೋಡ್ರಿ. ನಾ ಒಂದು ಸ್ವಲ್ಪ ಹಿಟ್ಟು ಒಂದು ಚಪಾತಿ ಸೈಜ್ ಒಳಗೆ ತೊಗೋಬೇಕ್ರಿ. ಅಷ್ಟು ದಪ್ಪಾಗಿ ಭೀ ತೊಗೋಬೇಡ್ರಿ. ಅದು ಹಿಟ್ಟೊಳಗೆ ಸೋಡಾ ಹಾಕಿ ಸಲಿನ ಸ್ವಲ್ಪ ಉಬ್ಬಿ ಬರ್ತಾವ್ರಿ. ಅಷ್ಟೇ ನಾವು ಚಪಾತಿ ಹೆಂಗೆ ಮಾಡ್ತೀವಲ್ರಿ ಅಷ್ಟೇ ಸೈಜ್ ಒಳಗೆ ತೊಗೋಬೇಕು. ನೋಡ್ರಿ. ಅಷ್ಟೇ ತಳ್ಳಗೆ ಏನು ಬಕ್ಕಳು ತಳ್ಳಗೆ ಭೀ ಮಾಡಬೇಡ್ರಿ, ಅಷ್ಟು ದಪ್ಪ ಭೀ ಮಾಡಬೇಡ್ರಿ. ಸ್ವಲ್ಪ ಲಟ್ಟಿಸ್ಕೋಬೇಕ್ರಿ ಅಷ್ಟೇ. ಚಪಾತಿ ಸೈಜಿಗೆ ಚಲೋ ಲಟ್ಟಿಸ್ಕೋಬೇಕ್ರಿ. ಆಮ್ಯಾಗ ಸ್ವಲ್ಪ ಕೈಲಿಂತ ಆ ಕಡೆ ಈ ಕಡೆ ಸ್ವಲ್ಪ ಎಳೀರಿ, ಯಾಕಂದ್ರೆ ಅವು ಚಲೋ ಆಗ್ಬೇಕಲ್ಲ. ಹಿಟ್ಟು ಎಷ್ಟು ಗಂಟೆ ನೆನಿತದ ಅಷ್ಟು ಚಲೋ ಬರ್ತಾವ್ರಿ. ಇವು ಭಾರಿ ಬರ್ತಾವ್ರಿ. ಒಂದು ಸರ್ತಿ ನೀವು ಭೀ ಮಾಡಿ ನೋಡ್ರಿ, ಚಲೋ ಬರ್ತಾವ. ಇದಕ್ಕೆ ನಾ ಸ್ವಲ್ಪ ಕೊತ್ತಂಬರಿಲಿಂತ ಡೆಕೋರೇಷನ್ ಮಾಡ್ಲತ್ತೀನಿ ನೋಡ್ರಿ. ಕೊತ್ತಂಬರಿ ಸ್ವಲ್ಪ ಡೆಕೋರೇಟ್ ಮಾಡೋ ಸಲಿಂದ ಹಾಕ್ಲತ್ತೀನಿ. ಆಮ್ಯಾಗ ಸ್ವಲ್ಪ ಎಳ್ಳು ಹಾಕೊಳತ್ತೀನಿ ನೋಡ್ರಿ. ನಾ ಎಳ್ಳು ಡೆಕೋರೇಷನ್ ಸಲಿಂದ ಹಾಕೊಳತ್ತೀನಿ ನೋಡ್ರಿ. ಚಲೋ ಕಾಣಿಸ್ತಾವ್ರಿ, ಅದ್ರ ಸಲಿಂದ ಹಾಕೊಳತ್ತೀನಿ. ಕರಿ ಎಳ್ಳು ಇದ್ರೆ ಭೀ ಕರಿ ಎಳ್ಳು ಭೀ ಹಾಕೋಬೋದ್ರಿ. ಅದ್ರನ್ನ ಕರಿ ಎಳ್ಳು ಹಾಕೊಂಡಿಲ್ಲ ನೋಡ್ರಿ. ಎಷ್ಟು ಚಲೋ ಬಂದದ ನೋಡ್ರಿ. ಇದು ಕೈಯಾಗ ತೊಗೊಂಡು ಸ್ವಲ್ಪ ಅದ್ರ ಹಿಂದಿನ ಭಾಗಕ್ಕೆ ಸ್ವಲ್ಪ ಚಲೋ ನೀರು ಹಚ್ಬೇಕ್ರಿ. ನೀರು ಚಲೋ ಹಚ್ಚ್ರಿ. ಅದಾದ ಬಳಕ ಹಂಚಿಂದ ಹಿಂದಿನ ಭಾಗ ಇರ್ತದಲ್ರಿ, ಹಂಚಿನ ಹಿಂದಿನ ಭಾಗಕ್ಕೆ ಹಚ್ಬೇಕ್ರಿ. ಗ್ಯಾಸ್ ಫ್ಲೇಮ್ ಲೋ ಇಡ್ಬೇಕ್ರಿ. ಲೋ ಇಟ್ಟು ಚಲೋ ಬಡ್ಕೋರಿ. ಚಲೋ ಬಡ್ಕೊಂಡ್ರೆ ಚಲೋ ಬರ್ತಾವ ನೋಡ್ರಿ. ಹೆಂಗೆ ಬಂದದ ನೋಡ್ರಿ, ಚಲೋ ಬರ್ತಾವ್ರಿ ನೋಡ್ರಿ. ಹೆಂಗೆ ಉಬ್ಬು ಬಂದದ ನೋಡ್ರಿ. ಒಂದು ಸೈಡ್ ಆದ ಬೆಳಕ ಇನ್ನೊಂದು ಸೈಡ್ನು ಹಂಚು ಕೈಯಾಗ ಹಿಡ್ಕೊಂಡು ಹಿಂಗೆ ನಾ ಹೆಂಗೆ ಮಾಡ್ಲತ್ತೀನಿ ನೋಡ್ರಿ. ಹಂಗೆ ಸ್ವಲ್ಪ ಲೋ ಒಳಗೆ ಇಟ್ಗೆಸು ಮಾಡ್ಬೇಕ್ರಿ. ಈ ಸೈಡ್ನು ಚಲೋ ಬೈಸ್ಕೋಬೇಕ್ರಿ ನೋಡ್ರಿ. ಎಷ್ಟು ಚಲೋ ಬಂದದ. ಇನ್ನೊಂದು ಸ್ವಲ್ಪ ಬೈಸಂಬ್ರಿ ನೋಡ್ರಿ. ಇನ್ನೊಂದು ಸ್ವಲ್ಪ ಮಾಡಂಬ್ರಿ ನೋಡ್ರಿ ಹೆಂಗೆ ಬಂದದಂತ. ಇದಕ್ಕೇನು ಭಾಳ ಕಷ್ಟಪಡೋದಿಲ್ರಿ. ಅದು ಆರ್ದ ಬಳಕ ತಂತಾನೆ ಬರ್ತದ. ಸ್ವಲ್ಪ ಎಣ್ಣೆ ಹಚ್ಕೊಳತ್ತೀನಿ ನೋಡ್ರಿ. ನಾ ನೋಡ್ರಿ ಹಿಂದಿನ ಸೈಡ್ ಹಿಂಗೆ ಬಂದದ ನೋಡ್ರಿ. ಹಾಗೆ ಇನ್ನೂ ಒಂದು ಮಾಡ್ಕೊಂಡು ತೋರಿಸ್ಲತ್ತೀನಿ ನೋಡ್ರಿ. ಚಲೋ ಕೈಲಿಂತ ಒತ್ತಬೇಕಾಗ್ತದ್ರಿ. ಹಂಚ ಮ್ಯಾಗ ಹಾಕಿದ ಬಳಕ ಚಲೋ ಹಿಂದಿನ ಸೈಡ್ ನೀರು ಹಚ್ಬೇಕಾಗ್ತದ್ರಿ. ಇದ್ದಿಲ್ಲಂದ್ರೆ ಹುಚ್ಕೊಂಡು ಬೀಳ್ತಾವು ಹಂಚಿಲಿಂದ. ಯಾರ್ಯಾರು ವಿಡಿಯೋನ ನೋಡ್ಲತ್ತೀರಿ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮುಂದೆ ಇನ್ನೂ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಗೊತ್ತಾಗುತ್ತೆ ಯಾವ ರೀತಿ ಮಾಡಬೇಕು ಅಂತ ನೋಡ್ರಿ. ಹಂಗೆ ಸ್ವಲ್ಪ ಇದು ಮಾಡ್ಬೇಕ್ರಿ. ನೀವು ಭೀ ಒಂದು ಸರ್ತಿ ಮಾಡಿ ನೋಡ್ರಿ ಮನ್ಯಾಗ. ಭಾಳ ಈಸಿ ಅವರಿ, ಅಂಥ ಪರಿ ಏನು ಕಷ್ಟಪಡೋದೇನಿಲ್ಲ ನೋಡ್ರಿ. ಮಾಡಿರಿ. ನೀವು ಲೈಕ್ ಕಮೆಂಟ್ ಮಾಡ್ಲತ್ರಂದ್ರೆ ನಮಗೆ ಭೀ ವಿಡಿಯೋ ಮಾಡಬೇಕು ಅಂತ ಅನಿಸ್ತದ್ರಿ. ವಿಡಿಯೋ ಮಾಡ್ಲಿಕ್ಕೆ ಇನ್ನೂ ಸ್ವಲ್ಪ ಉತ್ಸಾಹ ಬರ್ತದ್ರಿ.
ಚಲೋ ಬೇಯಿಸ್ಕೋಬೇಕು ನೋಡ್ರಿ. ಹಿಂಗೆ ಹಿಂದಿನ ಸೈಡ ಇನ್ನೊಂದು ಸ್ವಲ್ಪ ಇದು ಮಾಡಮ್ರಿ. ನೋಡ್ರಿ ಎಷ್ಟು ಚಲೋ ಬಂದಾವ ನೋಡ್ರಿ. ನಾ ಸ್ವಲ್ಪ ಪನ್ನೀರ್ ಪಲ್ಯ ಮಾಡಿದೆ ರೀ. ಪನ್ನೀರ್ ಮಸಾಲ ಜೊತೆ ತಂದೂರಿ ರೋಟಿ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಬಾಯ್.